ಗೌಂಡ ಸಮಾಜದ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ದಿನಾಂಕ 13-12-2025 ಶನಿವಾರ ಬೆಳಗ್ಗೆ 11 ಗಂಟೆಗೆ ಶ್ರೀ ಮೈಲಾರಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ಭಕ್ತ ಕನಕದಾಸ ಸಂಘ ಪಟ್ಟಣ ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಹೋರಾಟಗಾರರಾದ ದಿವಂಗತ ಚಂದ್ರಕಾಂತ್ ಖಂಡೋಜಿ ಅವರ ಮೂರ್ತಿ ಅನಾವರಣ ಹಾಗೂ ದಾಸಶ್ರೇಷ್ಠ ಭಕ್ತ ಶ್ರೀ ಕನಕದಾಸರ 538ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ದಿವಂಗತ ಚಂದ್ರಕಾಂತ್ ಖಂಡೋಜಿ ಅವರು ಮೂರ್ತಿ ಅನಾವರಣ ಹಾಗೂ ಭಕ್ತ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದ ಪರಮಪೂಜ್ಯರಾದ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು, ಲಿಂಗಬೀರದೇವಿ ಮಹಾಸ್ವಾಮೀಜಿಗಳು ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ಘನ ಉಪಸ್ಥಿತರಾಗಿ ಶ್ರೀ ವೀರಭದ್ರ ಶಿವಾಚಾರ್ಯರು ಕಡಗಂಚಿ, ಗುರುನಾಥ ಮಹಾಸ್ವಾಮಿಗಳು ಹೆರೆಸವಳ್ಗೆ, ವೀರಮಹಂತ ಶಿವಾಚಾರ್ಯರು ಚಿಮಣಮಗೇರಿ, ಭೀಮಾಶಂಕರ್ ಮಹಾರಾಜರು ಬೊಮ್ಮನಹಳ್ಳಿ, ಪ್ರಣವಾನಂದ ಮಹಾಸ್ವಾಮಿಗಳು ಮಚಳಂಪ, ಗುಂಡುರಾಯ್ ಮುತ್ಯ ಹುಣಸಿಹಡಗಿಲ್, ಶ್ರೀ ಶಿವಲೀಲಾ ಮಹಾತಾಯಿ ಹತಗುಂದಾರ್ ಅವರು ಇರಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾಡಲಿದ್ದಾರೆ. ಮೂರ್ತಿ ಅನಾವರಣವನ್ನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಜವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ರವರು ಮಾಡಲಿದ್ದಾರೆ. ದಿನಾಂಕ 13-12-2025 ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ದಿವಂಗತ ಚಂದ್ರಕಾಂತ್ ಖಂಡೋಜಿ ಅವರ ಮೂರ್ತಿಯನ್ನ ಅನಾವರಣ ಮಾಡುವ ಕಾರ್ಯಕ್ರಮ ಮತ್ತು ದಾಸಶ್ರೇಷ್ಠ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿವಂಗತ ಚಂದ್ರಕಾಂತ್ ಖಂಡೋಜಿ ಅವರು ಈ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯ ಗೋಂಡ ಸಮಾಜದ ಅಧ್ಯಕ್ಷರಾಗಿ ಈ 3 ಜಿಲ್ಲೆಗಳಲ್ಲಿ ಗೋಂಡ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ, ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಹೋರಾಟಗಳನ್ನ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥವರು ಮತ್ತು 1997 ಇಸ್ವಿಯಲ್ಲಿ ಗೋಂಡ ಮತ್ತು ಕುರುಬ ಎಲ್ಲರೂ ಪರ್ಯಾಯ ಪದ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ವಹಿಸುವ ಸಮಯದಲ್ಲಿ ಅತ್ಯಂತ ನೇತೃತ್ವವನ್ನ ವಹಿಸಿಕೊಂಡು ಮುಂದಾಳತ್ವವನ್ನು ವಹಿಸಿಕೊಂಡು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಚಂದ್ರಕಾಂತ್ ಖಂಡೋಜಿ ಅವರು ಆಗಿದ್ದಾರೆ. ಅವರು ಸಾಮಾಜಿಕವಾಗಿ ಹಲವಾರು ಯುವಕರಿಗೆ, ನಮ್ಮಂತ ಯುವಕರಿಗೆ ಮಾರ್ಗದರ್ಶಕರು ಆಗಿದ್ರು ಮತ್ತು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿಯೂ ಸಹಿತ ಅವರು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ನೀವು ಕ್ಷೇತ್ರ ಮೈಲಾರ ಮಲ್ಲಯ್ಯ ದೇವಸ್ಥಾನದಲ್ಲಿ ಸುಮಾರು 15 ವರ್ಷಗಳವರೆಗೆ ಒಗ್ಗರಣವರಾಗಿ ಪರಮ ಪೂಜ್ಯರಾಗಿ ಕೆಲಸವನ್ನ ನಿರ್ವಹಿಸಿಕೊಂಡಿರ್ತಕ್ಕಂಥವ್ರು. ಅವರು ನಾಟಕ ಮಾಡ್ತಾ ಇದ್ರು. ನಾಟಕ, ಪ್ರವಚನ ಆಗಿರ್ಬೋದು, ಪುರಾಣ ಆಗಿರ್ಬೋದು, ನಿಮಗೆ ಮೈಲಾರಲಿಂಗೇಶ್ವರ ಪುರಾಣ ಆಗಿರ್ಬೋದು, ಬೀರಲಿಂಗೇಶ್ವರ ಪುರಾಣ, ಬೊಮ್ಮಗೊಂಡೇಶ್ವರ ಮಹಿಮೆ, ಹಿಂಗ ಮಲ್ಲಯ್ಯನ ಮಹಿಮೆ, ಅವ್ರ ಪುಸ್ತಕ ಸಹಿತ ಮೈಲಾರ ಮಲ್ಲಯ್ಯನ ಮಹಿಮೆ ಅಂತೇಳಿ ಅತ್ಯಂತ ಅದ್ಭುತವಾಗಿ ಪುಸ್ತಕಗಳನ್ನು ಬರೆದಾರೆ ಮತ್ತು ಕವನಗಳನ್ನು ಬರೆದಿರ್ತಕ್ಕಂಥವ್ರು ಇದ್ದಾರೆ. ಇದೆಲ್ಲಗಳನ್ನ ನೋಡಿ ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರವನ್ನು ಮಾಡಿರ್ತಕ್ಕಂಥ ಇದೆ. ಇದಾದರೆ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಹಿತ ಕೆಲಸ ಮಾಡಿರ್ತಕ್ಕಂಥವ್ರಿದ್ದಾರೆ. ಅವರು ಪಟ್ಟಣ ಗ್ರಾಮದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಶಾಲೆಯನ್ನ ತೆಗೆದು ಅಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಆಗಿರ್ಬೋದು, ಬಡವರಿಗೆ ಆಗಿರ್ಬೋದು, ಅವರಿಗೆ ಶಿಕ್ಷಣ ಕೊಡಿಸ್ತಕ್ಕಂಥ ಕೆಲಸನ ಶ್ರೀಯುತ ಖಂಡೋಜಿ ಅವರು ಮಾಡಿದ್ದಾರೆ. ಅವರ ಸಂವಿಧಾನಿಕ ಇರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ದಿವಸ ನಾವು ಅವರ ಮಗ ನಾಗರಾಜ್ ಖಂಡೋಜಿ ಅವರು ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ಇಟ್ಟುಕೊಂಡಿವಿ ಸರ್. ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್ ಸಾಹೇಬ್ ಅವರು ನಡೆಸಿಕೊಳ್ಳುತ್ತಾರೆ. ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನ ನಮ್ಮ KKRD ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಸಾಹೇಬರು ನೆರವೇರಿಸಲಾಗಿದ್ದಾರೆ. ಅಧ್ಯಕ್ಷತೆಯನ್ನ ದಕ್ಷಿಣ ಮಠ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ ಅವರು ವಹಿಸಿಕೊಳ್ಳಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ದೇವರು ಸಾನ್ನಿಧ್ಯವನ್ನು ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದ ಪರಮಪೂಜ್ಯರಾಗಿರ್ತಕ್ಕಂಥ ಸಿದ್ದರಾಮಾನಂದ ಮಹಾಸ್ವಾಮೀಜಿ ಅವರು ಮತ್ತು ಹಲವಾರು ಸ್ವಾಮಿಗಳು, ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.